ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯಸ್ ಕಿಚನ್ ಆ್ಯಂಡ್ ಬ್ಲಾಗ್. ಸೊ ಮೊನ್ನೆ ನಾನು ಅಂಧೇರಿ ಸ್ಟ್ರೀಟ್ ಶಾಪಿಂಗ್ ಬ್ಲಾಗ್ ಪಾರ್ಟ್ 1 ಶೇರ್ ಮಾಡಿದ್ದೆ. ಸೊ ಇವತ್ತು ಪಾರ್ಟ್ 2 ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗಲ್ಲಿ ಬ್ಯಾಗ್ ಕಲೆಕ್ಷನ್ಸ್, ಸ್ಟ್ರೀಟ್ ಶಾಪಿಂಗಲ್ಲಿ ತುಂಬಾ ಚೆನ್ನಾಗಿರುವಂಥ ಬ್ಯಾಗ್ ಕಲೆಕ್ಷನ್ಸ್ ಕೂಡ ಇದೆ. ಹಾಗೆ ಸ್ವಲ್ಪ ಡ್ರೆಸ್ ಕಲೆಕ್ಷನ್, ಸ್ವಲ್ಪ ಚಪ್ಪಲಿಗಳ ಕಲೆಕ್ಷನ್ಸ್, ಹಾಗೆ ಇನ್ನೊಂದು ಸ್ಪೆಷಲ್ ಏನಂತ ಹೇಳಿದರೆ ಹ್ಯಾಂಡ್ ಮೇಡ್ ಮಿಷಿನ್. ಸೊ ನಿಮಗೆ ಕೈಯಲ್ಲೇ ಈಸಿಯಲ್ಲಿ ಸ್ಟಿಚ್ ಮಾಡುವಂಥ ಒಂದು ಮಿಷಿನ್, ಅದು ಕೂಡ ಒಂದಿದೆ. ಸೊ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಹೊಸೊಬ್ಬರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಆಗಿ, ಹಾಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಕೂಡ ಮಾಡ್ಕೊಳ್ಳಿ. ಇಲ್ಲಿ ಮಕ್ಕಳ ಕಲೆಕ್ಷನ್ಸ್ ತುಂಬಾ ಇತ್ತು, ಹಾಗೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಬ್ರ್ಯಾಂಡೆಡ್ ಮೆಟೀರಿಯಲ್ ಥರ ಕ್ವಾಲಿಟಿ ಇತ್ತು. ಈಗ ರೋಡ್ ಸೈಡಲ್ಲಿ ಸೇಲ್ ಮಾಡ್ತಾರೆ ಕಮ್ಮಿ ಬಟ್ಟೆ ಅಂತ ಹೇಳಿ, ಬಟ್ ಅದರ ಕ್ವಾಲಿಟಿ ಸ್ವಲ್ಪ ಚೇಂಜ್ ಇರುತ್ತೆ. ಆ್ಯಂಡ್ ಈ ಒಂದು ಡ್ರೆಸ್ ಮೆಟೀರಿಯಲ್ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ಈ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಏನು ಡ್ರೆಸ್ ಸಿಗುತ್ತೆ ನೋಡಿ, ಅದೇ ರೀತಿ ಡಿಟ್ಟು ಜೆರಾಕ್ಸ್ ಕಾಪಿ ಅಂತ ಹೇಳ್ತೇವೆ ನೋಡಿ, ಅದೇ ರೀತಿ ಇದೆ. ಹಾಗೆ ಮಕ್ಕಳ ಡ್ರೆಸ್ಸಲ್ಲಿ ಜೀನ್ಸ್ ಮೆಟೀರಿಯಲ್ಲಿ ಬಂದಿರುವಂಥ ಡ್ರೆಸ್ ತುಂಬಾ ಚೆನ್ನಾಗಿತ್ತು. ಅದು ನಿಮಗೆ 250-300 ರೇಂಜಲ್ಲಿ ಸಿಗ್ತದೆ. ತುಂಬಾ ಚೆನ್ನಾಗಿತ್ತು ಅದು ಕೂಡ. ಹಾಗೆ ಮೇಲ್ಗಡೆ ಟಾಪ್ಸ್ ಹಾಕುವಂಥದ್ದು ಮಕ್ಕಳಿದ್ದು ತುಂಬಾ ಚೆನ್ನಾಗಿತ್ತು. ಹೊಸ ಹೊಸ ಪ್ಯಾಟರ್ನ್, ತುಂಬಾ ವೆರೈಟಿ ಕಲೆಕ್ಷನ್ಸ್ ಇತ್ತು. ಹಾಗೆ ಮನೆಯಲ್ಲಿ ಹಾಕುವಂಥ ನೈಟ್ ಡ್ರೆಸ್ ಆಗಿರ್ಬೋದು ಮಕ್ಕಳಿಗೆ, ಅದು ಕಾಟನ್ ಫ್ಯಾಬ್ರಿಕ್ ತುಂಬಾ ಚೆನ್ನಾಗಿತ್ತು. ಹಾಗೆ ನೀವು ಚಪ್ಪಲ್ಸ್ ನೋಡ್ತಾ ಇರ್ಬೋದು, ಎಷ್ಟು ವೆರೈಟಿ ಚಪ್ಪಲ್ಸ್ ಅಂತ ಹೇಳಿದರೆ ಹೊಸ ಹೊಸ ಪ್ಯಾಟರ್ನ್. ನಿಮಗೆ ಅಂಗಡಿಯಲ್ಲಿ ಹೋದರೆ ಅಷ್ಟು ಪ್ಯಾಟರ್ನ್ ಸಿಗಲಿಕ್ಕಿಲ್ಲ. ಹಾಗೆ ಬ್ಯಾಗ್ ಕಲೆಕ್ಷನ್ ಕೂಡ ತುಂಬಾ ಅದ್ಭುತವಾಗಿತ್ತು. ಕಮ್ಮಿ ಪ್ರೈಸಲ್ಲಿ 200 ರುಪೀಸ್, 150 ರೇಂಜಲ್ಲಿ ಸ್ಟಾರ್ಟ್ ಆಗುವಂಥದ್ದು ಬ್ಯಾಗ್ಸ್ ತುಂಬಾ ಚೆನ್ನಾಗಿತ್ತು. ಅದೇ ಬ್ಯಾಗ್, ಅದೇ ಕ್ವಾಲಿಟಿ ನಿಮಗೆ ಅಂಗಡಿಯಲ್ಲಿ 1000-1500 ಇರುತ್ತೆ. ತುಂಬಾ ಚೆನ್ನಾಗಿದೆ. ಡಿಟ್ಟು ಜೆರಾಕ್ಸ್ ಕಾಪಿ ಥರ ಇತ್ತು ಬ್ಯಾಗ್ ಕಲೆಕ್ಷನ್ಸ್ ಅಂತೂ. ಸೊ ನಿಮಗೆ ರೇಟ್ ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ. ಅಂಗಡಿಯಿಂದ ಅಂಗಡಿಗೆ ಸ್ವಲ್ಪ 50 ರೂಪಾಯಿ, 100 ರೂಪಾಯಿ ಡಿಫ್ರೆನ್ಸ್ ಬರುತ್ತೆ. ಸ್ವಲ್ಪ ಬಾರ್ಗೇನ್ ಮಾಡಬೇಕು. ಪರ್ಸ್ ಅಂತೂ ತುಂಬಾ ಚೆನ್ನಾಗಿದೆ.
ಹಾಗೆ ಮಕ್ಕಳದು ಶೂ ಕಲೆಕ್ಷನ್ಸ್ ನೋಡ್ತಾ ಇರ್ಬೋದು. ಇಷ್ಟು ವೆರೈಟಿ ಶೂಸ್ ಅಂತ ಹೇಳಿದರೆ ನಿಮಗೆ ಅದು 300-400 ರೇಂಜಲ್ಲಿ ಶೂಸ್, ಅದು ಲೈಟಲ್ಲಿ ಆಗುವಂಥ ಶೂಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ಎಲ್ಲ. ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮೊಬೈಲ್ ಕವರ್ಸ್ ಅಂತೂ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ, ಈ ಥರ ಫ್ಯಾನ್ಸಿ ಕವರ್ಸ್ ಎಲ್ಲ ಹುಡುಗಿಯರಿಗಂತೂ ತುಂಬಾ ಇಷ್ಟ. ಸೊ ಇದು ರೇಟ್ ನಿಮಗೆ 150, 200, 250 ರೇಂಜಲ್ಲಿ ಸ್ಟಾರ್ಟ್ ಆಗೋದು. ನೋಡ್ತಾ ಇರ್ಬೋದು ಎಷ್ಟು ಒಳ್ಳೊಳ್ಳೆ ಪ್ಯಾಟರ್ನ್ಸ್ ಇದೆ. ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದು ಹ್ಯಾಂಡ್ ಮೇಡ್ ಸ್ಟಿಚಿಂಗ್ ಮೆಷಿನ. ಎಷ್ಟು ಈಸಿ ವೇಯಲ್ಲಿ ಸ್ಟಿಚ್ ಮಾಡ್ಬೋದು. ಏನಾದರೂ ಮನೆಯಲ್ಲಿ ಸಣ್ಣ ಪುಟ್ಟ ಟಾಪ್ಸ್ ಏನಾದರೂ ಹರಿದೋಗಿದ್ರೆ ಈಸಿ ವೇಯಲ್ಲಿ ಸ್ಟಿಚ್ ಮಾಡ್ಕೊಳ್ಬೋದು. ಸೊ ಇದು ನನಗೆ ತುಂಬಾ ಇಷ್ಟ ಆಯಿತು. ಇದು 150 ರೂಪಾಯಿ. ಹಾಗೆ ವಿದ್ ಮೋಟ್ರ್ ಕೂಡ ಬರುತ್ತೆ, ಅದು 150. ಸಾರಿ, ವಿದ್ ಮೋಟ್ರ್ ಬಂದಿರುವಂಥದ್ದು 500 ರುಪೀಸ್. ಇದು ನೋಡಿ ಹ್ಯಾಂಡ್ ಮೇಡ್. ಸೊ ಇದು 150 ರುಪೀಸ್. मारो ना। एक मिनट, अगर मेरे को प्लेन वाला कपड़े में दिखा मैं दाढ़ी के ऊपर मांग रही, मुझे समझ नहीं आ रहा। मैं दिखाता हूँ आपको। आप देखो, खाली इधर सामने से दिखाएंगे ना, एक बार मास्टर से शिक्षा लेना पड़ेगा, बराबर ना? खाली आपको निकालने का बस मानने का, बराबर? कुछ भी देखने का जरूरत नहीं, ओके? ना सीखना है ना पढ़ना है, कुछ भी नहीं बढ़िया। दिखाओ अंकल, छोड़ो एक बार। चलो पूरा मारो, पूरा मारो। हाँ बराबर हो गया। अभी कारीगर हो गए, खुद जाता है ना वो अपनी तरफ से। देखो आप देखो ऐसा मारने का, इधर देखो, कुछ भी नहीं करने का। इतना तो कोई कर सकता है, वही करता है। 1-2 बार करना पड़ेगा, 3 महीने सीखने में लगता है मशीन। अभी आपको एक ही टाका बन जाएगा, बोलो बढ़िया। 150 बाद में आप ये लेके जाओ, खाली एक बार लेके जाएंगे ना। ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದು ಮೋಟ್ರಲ್ಲಿ ಯಾವ ಥರ ಸ್ಟಿಚ್ ಆಗ್ತಾ ಇದೆ ಅಂತೇಳಿ. ಎಷ್ಟು ಈಸಿ ವೇಯಲ್ಲಿ ಸ್ಟಿಚ್ ಆಗ್ತಾ ಇದೆ ನೋಡಿ. ಇದಕ್ಕೇನು 500-550 ರುಪೀಸ್ ಏನೋ ರೇಂಜ್. 350 खाली निकालो, चलाते रहो। बड़ा वाला चाहिए तो बड़ा वाला लीजिए, छोटा वाला चाहिए तो पहले छोटा वाला लीजिए। ये देखो खाली निकालने गए थे, इधर आपको चाहिए ना, आपके ऊपर वो कैसे मतलब सेल है। हाँ सेल भी लाइट भी दोनों। ಹೊಸೊಬ್ಬರು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಾ, ನಿಮಗೆ ನನ್ನ ವ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. इसके अंदर चुम्बक है, बराबर ना? ये धागा डालने का आपका मशीन है, बराबर? फिर से दिखाओ, ये देखो। नहीं कोई बात नहीं, सब लोग देखो। देखो इधर डाल दिए, खाली एक बार ऐसे घुमाने के बाद है ना, ये सुई में डालने का चुम्बक है। देखो खाली ऐसा ना आप रखेंगे ना तो आपको देखना नहीं पड़ेगा, ठीक है ना? ऐसे निकाल के खाली ऐसा पकड़ के ऐसा एक खींच, ये आपका पैसा सालों साल याद रहेगा। ऐसे 150 150। हाँ सब चालू है ना, रेडी है पूरा। देखो खाली निकाल के गए, देखो ऐसे निकाल के खाली कपड़े पर रख दिए ना, कुछ भी करने का जरूरत नहीं है। एक बार मारेंगे ना, 2 बार मारेंगे तो फिर आपको बताने की जरूरत नहीं पड़ेगी। और भी बारीक करना रहेगा तो यहाँ से बारीक भी होता है, बड़ा छोटा भी होता है, सब लिखा होता है। ಸೊ ಫ್ರೆಂಡ್ಸ್, ಅಂಧೇರಿಯಲ್ಲಿ ಸ್ಟ್ರೀಟ್ ಶಾಪಿಂಗ್ ನೋಡಿದ್ರಲ್ವಾ? ಸೊ ಅಂಧೇರಿಯಲ್ಲಿ ಸ್ವಲ್ಪ ಸ್ವಲ್ಪ ಪರ್ಚೇಸ್ ಮಾಡಿದ್ವಿ. ನೋಡ್ತಾ ಇದ್ದೀನಿ.